ಬಿಸಾಕಿ ಬಿಸಾಕಿ. ಈ ಚಿಕ್ಕ ಚಿಕ್ಕ ಮೀನು ಹಿಡಿದನ್ನ ತಿನ್ನುತ್ತೆ. ಇದು ಈ ಊರಲ್ಲಿ ಚಿಮ್ಟ ಅಂತ ಹೇಳ್ತಾರೆ ಈ ಮೀನು. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಟ್ರಾವೆಲ್ ಅರೌಂಡ್. ಇವತ್ತು ಒಳ್ಳೆ ಮಳೆ ಬಂದಿದೆ, ಚೆನ್ನಾಗಿದೆ. ಅಂದ್ರೆ ಏನಂದ್ರೆ ವರ್ಷಕ್ಕೊಂದ್ಸತಿ ನಾವು ಹಿಂಗೆ ಮಳೆಗಾಲದಲ್ಲಿ ಮೀನು ಹಿಡಿಯೋದು ನಮ್ಗೆ ಹಾಬಿ. ಇವತ್ತು ಹೋಗೋಣ, ಮೀನು ಹೇಗೆ ಹಿಡಿಯೋದು, ಯಾವ ತರ ಜಾಗ ಎಲ್ಲ ನೋಡಿ ಕೆರೆಯಲ್ಲಿ ಹಿಡಿಯೋಂಥದ್ದು. ಅದಕ್ಕೆ ನಾವು ಏನು ಮಾಡಿದ್ದೀನಿ ಅಂದರೆ ಗಾಳದಲ್ಲಿ ಹಿಡಿಯೋ ಥರ ಅದಕ್ಕೆ ಫುಡ್ಡು ಮೈದಾ ಹಿಟ್ಟಲ್ಲಿ ಸ್ವಲ್ಪ ಮೊಟ್ಟೆ ಹೊಡೆದು ಕಲಸಿ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೋಗಿ ನೋಡೋಣ ಮೀನು ಎಷ್ಟು ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದು. ಬನ್ನಿ, ಇವತ್ತು ನಿಮಗೆ ಮೀನು ಬೇಟೆಗೆ ತೋರಿಸೋದು, ಹೋಗೋಣ. ಇದು ನಮ್ಮೂರಿನ ಕೆರೆ, ಹೆಸರು ಕೋಟೆ ಕೆರೆ ಅಂತ. ಮಳೆಗಾಲದಲ್ಲಿ ಇಲ್ಲಿ ಯಾವಾಗಲೂ ಫುಲ್ಲಾಗಿ ನೀರಿರುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಮೀನು ಹಿಡಿಯೋಕ್ಕೆ ಇಲ್ಲೇ ಬರೋದು. ನನ್ನ ಜೊತೆ ಇರುವಂಥ ಇನ್ನೊಬ್ರು ಯಾರು ಅಂತ ನೋಡ್ತಾ ಇದ್ದೀರಾ, ಅದು ಬೇರೆ ಯಾರೂ ಅಲ್ಲ, ಅದು ನಮ್ಮ ಅಣ್ಣನೇ. ಮೀನು ಹಿಡಿಯೋಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಇದ್ದ. ಬೇರೆ ದಾರಿ ಇಲ್ಲದೆ ಅವನು ಕರ್ಕೊಂಬರ್ಬೇಕಾಯ್ತು. ದೊಡ್ಡ ದೊಡ್ಡ ಮೀನು ಹಿಡ್ಕೊಂಡು ಮನೆಗೆ ಹೋಗೋಣ ಅಂತಲೇ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ಬರೀ ಸಣ್ಣ ಸಣ್ಣ ಮೀನೇ ಸಿಗ್ತಾ ಇತ್ತು. ಅಯ್ಯೋ, ಈಗೇನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಒಬ್ಬರು ಅಲ್ಲಿಗೆ ಬಲೆ ಇಟ್ಕೊಂಡು ಬಂದರು. ಈಗ ನಾವು ಗಾಳ ಹಾಕಿ ಹಿಡಿತಾ ಇದ್ವಿ. ಈಗ ಒಬ್ಬರು ಒಂದು ಬಲೆ ತಂದಿದ್ದಾರೆ, ಅದರಲ್ಲಿ ಟ್ರೈ ಮಾಡೋಣ ಅಂತ, ನೋಡೋಣ ಎಷ್ಟು ಸಿಗುತ್ತಂತ. ಈಗ ಬಲೆ ಕೆಳಗೆ ಬಿಟ್ಟು ಒಂದು 20 ನಿಮಿಷ ಆಯ್ತು. ಇಳಿದು ನೋಡೋಣ ಎಷ್ಟು ಬಿದ್ದಿದೆ ಅಂತ. ಈಗ ಅವರು ಇಳಿತಾ ಇದ್ದಾರೆ, ನೋಡಿ. ಗೆಳೆಯರೆ, ಈಗ ಒಂದು ಮೀನು ಸಿಕ್ಕಿದೆ, ಇಳ್ತೋ ಸಹ. ಇಲ್ಲೊಂದು ಸಿಕ್ಕಿದೆ, ಇನ್ನೊಂದಿದೆ. ತೆಗಿಬೇಕಾದ್ರೆ ಕರೆಕ್ಟಾಗಿ ಹಿಡಿದು ತೆಗೆದ್ರೇ ಬರೋದು, ಇಲ್ಲಾಂದ್ರೆ ಕೈ ಜಾರಿ ಹೋಗುತ್ತೆ. ಜೋಡಿ ಜೋಡಿ ಬಿಸಾಕಿ ಬಿಸಾಕಿ. ನೋಡಿ, ನಾವು ಗಾಳಿ ಹಾಕ್ರೆ ಅಲ್ಲ, ಬಲೆ ಹಾಕ್ಬೇಕು. ಬಿಸಾಕಿ ಬಿಸಾಕಿ. ಇನ್ನೊಂದು, ಈಗ ಇದೊಂಥರ ಜಾತಿ ಕೊಂತಿ ಅಂತ ಹೇಳ್ತಾರೆ. ಇದ್ರ ಹಲ್ಲು ನೋಡಿ, ಇದು ಈ ಚಿಕ್ಕ ಚಿಕ್ಕ ಮೀನು ಹಿಡಿದನ್ನ ತಿನ್ನುತ್ತೆ. ಸೊ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಬೆಳಕಿತ್ತವ. ಗೈಸ್, ಮೀನು ಹಿಡಿದು ಈಗ ಮನೆ ಕಡೆ ಹೊರಟಿದ್ದೀವಿ. ಸಂಜೆ ಆಗೋಗಿದೆ. ಮನೆಗೆ ಹೋಗಿ ನೋಡೋಣ ಎಷ್ಟು ಮೀನು ಹಿಡ್ದಿದ್ದೀವಿ ಅಂತ. ಬಲೆಯಲ್ಲಿ ಹಿಡ್ದಿದ್ದು ಇದೆ, ಆಮೇಲೆ ನಾವು ಗಾಳ ಹಾಕಿ ಹಿಡ್ದಿದ್ದು ಇದೆ. ನೋಡೋಣ ಬನ್ನಿ. ಗೈಸ್, ಈಗ ಮೀನು ಹಿಡ್ದಿದ್ದೀನಿ, ಬನ್ನಿ. ಈ ದೊಡ್ಡ ದೊಡ್ಡ ಮೀನೆಲ್ಲ ಬಲೆಯಲ್ಲಿ ಸಿಕ್ಕಿರೋದು.
ಈ ಚಿಕ್ಕ ಚಿಕ್ಕ ಮೀನೆಲ್ಲ ನಾವು ಸಣ್ಣ ಸಣ್ಣ ನಮ್ಮದು ಗಾಳ ಇದೆ ಅದರಲ್ಲಿ ಹಾಕಿ ಹಿಡ್ದಿರೋದು. ಇದೊಂದು ಜಾತಿ ಮೀನು, ಮೀಸೆ ಮೀನು. ಇದು ಈ ಊರಲ್ಲಿ ಚಿಮಟ ಅಂತ ಹೇಳ್ತಾರೆ ಈ ಮೀನಿಗೆ. ಇದು ಹಿಡಿದು 1 hour ಮೇಲಾಯಿತು, ಆದರೂ ಜೀವ ಇದೆ. ಇವೆಲ್ಲ ಸತ್ತೋಗಿದೆ. ಇದು ನೋಡಿ, ಇದೊಂದು 4 ಮೀನಿದೆ. ಇದು ಇದೇ ಜಾತಿ ಮೀನಲ್ಲಿ ದೊಡ್ಡದು. ಇದು ಬೇರೆ ಕಾಣಿ ಅಂತಾರೆ, ಇದು ಕಟ್ಸಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಚಿಮಟ ಮೀನು. ಇದು ಎಲ್ಲ ಚಿಕ್ಕದಿದೆ, ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ತೊಟ್ಟಿ ಇದೆ, ತೊಟ್ಟಿಯಲ್ಲಿ ಈಗ ಬಿಡ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ದೊಡ್ಡದಾಗುತ್ತೆ. ಮೀನು ಕ್ಲೀನ್ ಆಗ್ತಾ ಇದೆ. ಸೊ ಇವತ್ತು ರಾತ್ರಿಗೆ ಇದೇ ಸಾರು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಡಣ್ಣಂತ ಹೊಡೆದ್ಬಿಡಿ.